ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇವತ್ತು ಬಹಳ ವಿಶೇಷ ಏನು ಅಂತಂದ್ರೆ ನನಗೆ ಬಹಳ ಖುಷಿ ತಂದಂತ ವಿಚಾರ ಅಂದ್ರೆ ಲಕ್ಷ್ಮೀ ದೇವನಗರಕ್ಕೆ ಲಕ್ಷ್ಮಿಯರಾಗಿ ಶಕ್ತಿ ದೇವತೆಗಳಾಗಿ ಎಲ್ಲ ಹೆಣ್ಣುಮಕ್ಕಳು ಇವತ್ತು ನಮ್ಮ ಲಕ್ಷ್ಮೀ ದೇವನಗರಕ್ಕೆ ಬಂದಿದ್ದಾರೆ. ನಾನು ಅವರಿಗೆ ಆತ್ಮೀಯವಾಗಿ ನಮ್ಮ ಕ್ಷೇತ್ರದ ವತಿಯಿಂದ ಎಲ್ಲರ ವತಿಯಿಂದ ನಾನು ಬರಮಾಡಿಕೊಳ್ತಾ ಇದ್ದೀನಿ. ನಾಗಲಕ್ಷ್ಮಿ ಅಕ್ಕನ ಬಗ್ಗೆ ನಾನು ಹೇಳೋದೇನು ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಹಿಳೆಯರ ಪರವಾಗಿ ಯಾರೇ ಆಗಿರಲಿ ಎಂಥದೇ ಕಷ್ಟ ಬಂದರೂ ಮಹಿಳೆಯರಿಗೆ ಸಮಸ್ಯೆಯನ್ನ ಪರಿಹಾರ ಮಾಡುವಂಥ ಕೆಲಸವನ್ನ ಬಹಳಷ್ಟು ಉತ್ತಮ ರೀತಿಯಿಂದ ಮಾಡ್ತಾ ಇರುವಂಥ ಯಾವುದಾದ್ರೂ ಒಬ್ರು ಅಧ್ಯಕ್ಷರಿದ್ರೆ ಅದು ನಾಗಲಕ್ಷ್ಮಿ ಅಕ್ಕ ಅಂತಾನೆ ಹೇಳಲಿಕ್ಕೆ ಬಯಸ್ತೀನಿ. ನನಗೆ ಇವತ್ತು ಸೂಕ್ತ ಆಗಿರೋದು ಯಾಕೆ ಅಂತಂದ್ರೆ ನಾಗಲಕ್ಷ್ಮಿ ಅಕ್ಕ ನಾನು ಹೇಳಲೇಬೇಕು. ಮೊನ್ನೆ ಅಷ್ಟೇ ನಾನು ಗೊತ್ತಿಲ್ಲ ಎಷ್ಟು ಜನಕ್ಕೆ ಇಲ್ಲಿ ಗೊತ್ತಿದೆ ಆ ವಿಚಾರ ಮುಟ್ಟಿದೆ ಅಂತ. ಹೆಣ್ಣು ಮಕ್ಕಳಿಗೆ ರಾಜಕಾರಣದ ಹುಚ್ಚಿಡಿದ್ರೆ ತಡೆಯೋಕ್ಕಾಗಲ್ಲ ಅಂತ ಪಾಪ ಇಲ್ಲಿ ಹೇಳಿದ್ರು. ನಾನು ಕೇಳಬೇಕು ಅಂತ ಅನ್ಕೊಂಡಿರೋ ಪ್ರಶ್ನೆ, ಬರೀ ಗಂಡಸರು ಸ್ವತ್ತ ಅವ್ರ ಪಿತ್ರಾರ್ಜಿತ ಸ್ವತ್ತ ರಾಜಕಾರಣ. ಹೆಣ್ಣು ಮಕ್ಕಳು ಮನೆಯನ್ನ ನೋಡ್ಕೋಬೇಕು, ಹೆಂಡತಿಯಾಗಿ ಮಕ್ಕಳನ್ನ ಸಾಕ್ಬೇಕು, ತಾಯಿಯಾಗಿ ಮಕ್ಕಳನ್ನ ಬೆಳೆಸ್ಬೇಕು, ಸಹೋದರಿಯಾಗಿ ತಮ್ಮ ಸಹೋದರರನ್ನ ನೋಡ್ಕೋಬೇಕು, ಮಗಳಾಗಿ ತಂದೆ ತಾಯಿಯನ್ನ ನೋಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸೂಕ್ತ ಇದ್ರೆ ರಾಜಕಾರಣದಲ್ಲಿ ಹೆಣ್ಮಕ್ಳು ಇರಬಾರ್ದು ಅಂತ ಕೆಲ ಪುರುಷರು ಅಭಿಪ್ರಾಯ ಪಡ್ತಾರೆ. ನನಗೆ ಅದಕ್ಕೆ ಇವತ್ತು ಹೆಚ್ಚು ಸಂತೋಷ ಆಗ್ತಾ ಇರೋದು, ಇಷ್ಟೊಂದು ಮಹಿಳೆಯರು ರಾಜಕಾರಣದಲ್ಲಿ ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡಿದೀವಿ ಅಂತಂದ್ರೆ ಅದು ನನಗೆ ಬಹಳ ಸಂತೋಷ ಆಗುತ್ತೆ. ರಾಜಕಾರಣ ಯಾವ ಪುರುಷರ ಪಿತ್ರಾರ್ಜಿತ ಸ್ವತ್ತು ಅಲ್ಲ. ಎಲ್ಲವ ಕೆಲಸವನ್ನ ಹೆಣ್ಮಕ್ಳು ಮಾಡೋರು ರಾಜಕಾರಣನೂ ಚೆನ್ನಾಗಿ ಮಾಡ್ತಾರೆ. ಹೆಣ್ಮಕ್ಳಿಗೆ MLA ಆಗೋ ಹುಚ್ಚಿದ್ರೆ ಈ ದೇಶದ ಪ್ರಧಾನಿಯಾಗಿ ಇಂದಿರಾ ಗಾಂಧಿ ಅವ್ರು ಮಾಡಿದಂತ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಹೆಣ್ಣು ಮಕ್ಕಳಿಗೆ ರಾಜಕಾರಣದ ಹುಚ್ಚಿದ್ರೆ ಈ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನ ಮಾಡಿದ್ದಾರೆ. ಇನ್ನು ನಮ್ಮ ಕ್ಷೇತ್ರದ ಏನು ಜನರಿದ್ದಾರೆ ಅವ್ರು ಎಂಥ ಭಾಗ್ಯವಂತರು ಅಂದ್ರೆ, ಬಲಾತ್ಕಾರಿಗಳು ಭಾಷಣದ ಮೂಲಕ ಬಡವ ಬಲಗಾರ ಭಗವಂತ ಅಂತ ಹೇಳಿ ಬೋಧನೆಯನ್ನ ಮಾಡುವಂತ ಒಂದು ದುರ್ದೈವ ಇವತ್ತಿದೆ. ಅದನ್ನ ಕೇಳಿಸ್ಕೊಳ್ಳೋ ಅಂತ ಸ್ಥಿತಿ ನನ್ನ ಕ್ಷೇತ್ರದ ಜನಗಳಿಗೆ ಬಂದ್ಬಿಟ್ಟಿದೆ. ನಾನು ಹೆಚ್ಚು ಮಾತಾಡೋದಕ್ಕಿಂತ ನೀವು ಯಾರು ಯಾವ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಕೀಳು ಭಾವನೆಯನ್ನ ಇಟ್ಕೊಂಡಿದ್ದಾರೆ ಇವತ್ತು ಸಮಾಜದಲ್ಲಿ ಅಂತ ನೀವುಗಳು ಯೋಚನೆ ಮಾಡಬೇಕಾಗತ್ತೆ. ನಾನಿವತ್ತು ರಾಜಕಾರಣದಲ್ಲಿ ಇದ್ದೀನಿ. ನಾನು ಒಂದೇ ಹೇಳಿಕ್ ಬಯಸೋದು, ನಾನು ರಾಜಕಾರಣಕ್ಕೆ ಬಂದಿದ್ದೀನಿ, ಸೇವೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಬಂದಿದ್ದೀನಿ ಹೊರತು ಬೇರೆ ಯಾವುದೋ ಒಂದು ದುರುದ್ದೇಶದಿಂದ ಬಂದಿಲ್ಲ. ಅಧಿಕಾರದ ಆಸೆಯಿಂದ ಬಂದಿಲ್ಲ, ಹಣ ಮಾಡಬೇಕು ಅನ್ನೋ ಆಸೆಯಿಂದನೂ ಬಂದಿಲ್ಲ. ನನ್ನ ಕೈಲಾದ್ರೆ ನಾನು ಸಹಾಯ ಮಾಡ್ತೀನಿ. 1000 ಜನಕ್ಕೆ ಸಹಾಯ ಮಾಡೋಕ್ಕಾಗದೆ ಹೋದ್ರು ಒಬ್ರಿಗೆ ಸಹಾಯ ಮಾಡಿದ್ರು ನಾನು ಕಣ್ತುಂಬ ನಿದ್ದೆ ಮಾಡ್ತೀನಿ. ಇವತ್ತು ಒಬ್ರಿಗೆ ಸಹಾಯ ಮಾಡಿದೆ ಅಂತ ಹೇಳಿ ಸೊ ಆ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿದ್ದೀನಿ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ರಾಜಕಾರಣಕ್ಕೆ ಇವತ್ತು ಬಂದಿಲ್ಲ. ನಾನು ಪ್ರತಿ ಮನೆಗೆ ಇಲ್ಲಿ ಭೇಟಿ ಕೊಟ್ಟಾಗ ಈ ಭಾಗದಲ್ಲಿರ್ಬೋದು, ಇಡೀ ರಾಜರಾಜೇಶ್ವರಿ ನಗರದಲ್ಲಿರ್ಬೋದು ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ಪ್ರತಿ ಮನೆಗೆ ಹೋದಾಗ್ಲೂ ಕೂಡ ಅಷ್ಟೊಂದು ಆದರದಿಂದ ಸತ್ಕಾರದಿಂದ ನನ್ನನ್ನು ನಡೆಸ್ಕೊಂಡಿದ್ದಾರೆ. ಅಷ್ಟು ಪ್ರೀತಿಯಿಂದ ಈ ಭಾಗದಲ್ಲಿ ಪ್ರತಿ ಮನೆಯಲ್ಲೂ ನಮ್ಮ ಮನೆ ಮಗಳೇ ಬಂದಿದ್ದಾಳೇನೋ ಅಂತ ಹೇಳಿ ಅಷ್ಟು ಆದರದಿಂದ ನಡೆಸ್ಕೊಂಡಿದ್ದೀರಿ. ನಾನು ನನ್ನ ಜೀವ ಇರೋವರೆಗೂ ನನ್ನ ಕೈಲಾದಂಥ ಸಹಾಯವನ್ನು ಖಂಡಿತವಾಗ್ಲೂ ನಿಮಗೆ ಮಾಡಲಿಕ್ಕೆ ಅಂತ ಬಯಸ್ತೀನಿ. ನಿಮ್ಮ ಆಶೀರ್ವಾದ ಈ ನಿಮ್ಮ ಹೆಣ್ಣು ಮಕ್ಕಳ ಮೇಲೆ, ಎಲ್ಲ ಹೆಣ್ಣು ಮಕ್ಕಳ ಮೇಲೂ ಇರಲಿ. ಯಾಕಂದ್ರೆ ಬಹಳ ಕಷ್ಟ ಇದೆ ಇವತ್ತು. ಯಾವುದೇ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಹೋದ್ರೆ ಒಂದು ರಾಜಕಾರಣಕ್ಕೆ ಬಂದಿದ ತಕ್ಷಣ ಯಾವ್ಯಾವ ರೀತಿ ನಮ್ಮನ್ನ ಕುಗ್ಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ಇವತ್ತು ಈ ಕಾರ್ಯಕ್ರಮಗಳಲ್ಲಿ ಕರೆಂಟ್ ತೆಗ್ಸೋದು, ನಾವು ಯಾವ ಕಾರ್ಯಕ್ರಮಕ್ಕೆ ಹೋಗ್ತೀವೋ ಕರೆಂಟ್ ಆಫ್ ಮಾಡಿಸ್ಬಿಡೋದು, ಸ್ಪೀಕರ್ ಆಫ್ ಮಾಡಿಸ್ಬಿಡೋದು. ಸೊ ಈ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಅದೆಲ್ಲವನ್ನೂ ದಿಟ್ಟವಾಗಿ ಎದುರಿಸ್ಕೊಂಡು ನಾವು ರಾಜಕಾರಣದಲ್ಲಿ ಇದ್ದೀವಿ. ಇವತ್ತೂ ಇದ್ದೀನಿ, ನಾಳೆನೂ ಇರ್ತೀನಿ, ನಾಡತ್ತೂ ಇರ್ತೀನಿ, ಮುಂದೆನೂ ಕೂಡ ಇರ್ತೀನಿ. ನೀವು ನನ್ನನ್ನೇ ಎದುರಿಸ್ಬೇಕು ಅಂತ ನಾನು ಈ ಮೂಲಕ ನಮಗೆ ಹೇಳಕ್ಕೆ ಬಯಸ್ತಾ, ನನ್ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಬಹಳಷ್ಟು ಆಧಾರದ ಸತ್ಕಾರದಿಂದ ಸ್ಕಂದ ಗೆಳೆಯರ ಬಳಗ ಎಲ್ಲರೂ ಕೂಡ ನಡೆಸ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ, ಮತ್ತೊಮ್ಮೆ ಆ ಗಣಪತಿ ಗೌರಿ ತಾಯಿ ತಮ್ಮೆಲ್ಲರ ಜೀವನದಲ್ಲೂ ಸಮೃದ್ಧಿಯನ್ನ, ಸೌಭಾಗ್ಯವನ್ನ, ಶಕ್ತಿಯನ್ನ ನೀಡಿ ಕಾಪಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.